ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ಅವಧಿ ಏರಿಕೆ ಪ್ರಸ್ತುತ 21 ದಿನಗಳಿಂದ 25 ದಿನಗಳಿಗೆ ಏರಿಕೆ. ಕಾಳಸಂತೆಯಲ್ಲಿ ಮಾರಾಟ, ಅನಗತ್ಯ ಸಂಗ್ರಹಣೆ ತಪ್ಪಿಸಲು ಈ ಕ್ರಮವನ್ನು ತಗೋತಾ ಇದ್ದಾರೆ. 55 ದಿನಗಳಿಗೊಮ್ಮೆ ಬುಕಿಂಗ್ ಮಾಡ್ತಾ ಇದ್ದವರಿಂದ ತರಾತುರಿ ಬುಕಿಂಗ್. 15 ದಿನಕ್ಕೊಮ್ಮೆ ಬುಕಿಂಗ್ ಆರಂಭಿಸಿದ್ದಾರೆ ಹಲವರು. ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸೋದಕ್ಕೆ ರಿಫೈನರಿಗಳಿಗೆ ಸರ್ಕಾರ ಸೂಚನೆಯನ್ನು ನೀಡಿದೆ. ಭಾರತಕ್ಕೆ ಎಲ್ಪಿಜಿ ಪೂರೈಸೋದಕ್ಕೆ ಹಲವು ದೇಶಗಳು ಕೂಡ ಈಗಾಗಲೇ ಮುಂದಾಗಿವೆ. ಮುಂದೆ ಬಂದಿರುವ ಅಲ್ಜೀರಿಯಾ, ಆಸ್ಟ್ರೇಲಿಯಾ, ಕೆನಡಾ, ನಾರ್ವೆ ಇವರಿಂದ ಬಹಳ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ ಸದ್ಯಕ್ಕೆ. ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ಅವಧಿ ಏರಿಕೆ ಪ್ರಸ್ತುತ 21 ದಿನಗಳಿಂದ 25 ದಿನಗಳಿಗೆ ಏರಿಕೆ. ಕಾಳಸಂತೆಯಲ್ಲಿ ಮಾರಾಟ, ಅನಗತ್ಯ ಸಂಗ್ರಹಣೆ ತಪ್ಪಿಸಲು ಈ ಕ್ರಮವನ್ನು ತಗೋತಾ ಇದ್ದಾರೆ. 55 ದಿನಗಳಿಗೊಮ್ಮೆ ಬುಕಿಂಗ್ ಮಾಡ್ತಾ ಇದ್ದವರಿಂದ ತರಾತುರಿ ಬುಕಿಂಗ್. 15 ದಿನಕ್ಕೊಮ್ಮೆ ಬುಕಿಂಗ್ ಆರಂಭಿಸಿದ್ದಾರೆ ಹಲವರು. ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸೋದಕ್ಕೆ ರಿಫೈನರಿಗಳಿಗೆ ಸರ್ಕಾರ ಸೂಚನೆಯನ್ನು ನೀಡಿದೆ. ಭಾರತಕ್ಕೆ ಎಲ್ಪಿಜಿ ಪೂರೈಸೋದಕ್ಕೆ ಹಲವು ದೇಶಗಳು ಕೂಡ ಈಗಾಗಲೇ ಮುಂದಾಗಿವೆ. ಮುಂದೆ ಬಂದಿರುವ ಅಲ್ಜೀರಿಯಾ, ಆಸ್ಟ್ರೇಲಿಯಾ, ಕೆನಡಾ, ನಾರ್ವೆ ಇವರಿಂದ ಬಹಳ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ ಸದ್ಯಕ್ಕೆ. ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ಅವಧಿ ಏರಿಕೆ ಪ್ರಸ್ತುತ 21 ದಿನಗಳಿಂದ 25 ದಿನಗಳಿಗೆ ಏರಿಕೆ. ಕಾಳಸಂತೆಯಲ್ಲಿ ಮಾರಾಟ, ಅನಗತ್ಯ ಸಂಗ್ರಹಣೆ ತಪ್ಪಿಸಲು ಈ ಕ್ರಮವನ್ನು ತಗೋತಾ ಇದ್ದಾರೆ. 55 ದಿನಗಳಿಗೊಮ್ಮೆ ಬುಕಿಂಗ್ ಮಾಡ್ತಾ ಇದ್ದವರಿಂದ ತರಾತುರಿ ಬುಕಿಂಗ್. 15 ದಿನಕ್ಕೊಮ್ಮೆ ಬುಕಿಂಗ್ ಆರಂಭಿಸಿದ್ದಾರೆ ಹಲವರು. ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸೋದಕ್ಕೆ ರಿಫೈನರಿಗಳಿಗೆ ಸರ್ಕಾರ ಸೂಚನೆಯನ್ನು ನೀಡಿದೆ. ಭಾರತಕ್ಕೆ ಎಲ್ಪಿಜಿ ಪೂರೈಸೋದಕ್ಕೆ ಹಲವು ದೇಶಗಳು ಕೂಡ ಈಗಾಗಲೇ ಮುಂದಾಗಿವೆ. ಮುಂದೆ ಬಂದಿರುವ ಅಲ್ಜೀರಿಯಾ, ಆಸ್ಟ್ರೇಲಿಯಾ, ಕೆನಡಾ, ನಾರ್ವೆ ಇವರಿಂದ ಬಹಳ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ ಸದ್ಯಕ್ಕೆ. ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ಅವಧಿ ಏರಿಕೆ ಪ್ರಸ್ತುತ 21 ದಿನಗಳಿಂದ 25 ದಿನಗಳಿಗೆ ಏರಿಕೆ. ಕಾಳಸಂತೆಯಲ್ಲಿ ಮಾರಾಟ, ಅನಗತ್ಯ ಸಂಗ್ರಹಣೆ ತಪ್ಪಿಸಲು ಈ ಕ್ರಮವನ್ನು ತಗೋತಾ ಇದ್ದಾರೆ. 55 ದಿನಗಳಿಗೊಮ್ಮೆ ಬುಕಿಂಗ್ ಮಾಡ್ತಾ ಇದ್ದವರಿಂದ ತರಾತುರಿ ಬುಕಿಂಗ್. 15 ದಿನಕ್ಕೊಮ್ಮೆ ಬುಕಿಂಗ್ ಆರಂಭಿಸಿದ್ದಾರೆ ಹಲವರು. ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸೋದಕ್ಕೆ ರಿಫೈನರಿಗಳಿಗೆ ಸರ್ಕಾರ ಸೂಚನೆಯನ್ನು ನೀಡಿದೆ. ಭಾರತಕ್ಕೆ ಎಲ್ಪಿಜಿ ಪೂರೈಸೋದಕ್ಕೆ ಹಲವು ದೇಶಗಳು ಕೂಡ ಈಗಾಗಲೇ ಮುಂದಾಗಿವೆ. ಮುಂದೆ ಬಂದಿರುವ ಅಲ್ಜೀರಿಯಾ, ಆಸ್ಟ್ರೇಲಿಯಾ, ಕೆನಡಾ, ನಾರ್ವೆ ಇವರಿಂದ ಬಹಳ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ ಸದ್ಯಕ್ಕೆ. ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ಅವಧಿ ಏರಿಕೆ ಪ್ರಸ್ತುತ 21 ದಿನಗಳಿಂದ 25 ದಿನಗಳಿಗೆ ಏರಿಕೆ. ಕಾಳಸಂತೆಯಲ್ಲಿ ಮಾರಾಟ, ಅನಗತ್ಯ ಸಂಗ್ರಹಣೆ ತಪ್ಪಿಸಲು ಈ ಕ್ರಮವನ್ನು ತಗೋತಾ ಇದ್ದಾರೆ. 55 ದಿನಗಳಿಗೊಮ್ಮೆ ಬುಕಿಂಗ್ ಮಾಡ್ತಾ ಇದ್ದವರಿಂದ ತರಾತುರಿ ಬುಕಿಂಗ್. 15 ದಿನಕ್ಕೊಮ್ಮೆ ಬುಕಿಂಗ್ ಆರಂಭಿಸಿದ್ದಾರೆ ಹಲವರು. ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸೋದಕ್ಕೆ ರಿಫೈನರಿಗಳಿಗೆ ಸರ್ಕಾರ ಸೂಚನೆಯನ್ನು ನೀಡಿದೆ. ಭಾರತಕ್ಕೆ ಎಲ್ಪಿಜಿ ಪೂರೈಸೋದಕ್ಕೆ ಹಲವು ದೇಶಗಳು ಕೂಡ ಈಗಾಗಲೇ ಮುಂದಾಗಿವೆ. ಮುಂದೆ ಬಂದಿರುವ ಅಲ್ಜೀರಿಯಾ, ಆಸ್ಟ್ರೇಲಿಯಾ, ಕೆನಡಾ, ನಾರ್ವೆ ಇವರಿಂದ ಬಹಳ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ ಸದ್ಯಕ್ಕೆ. ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ಅವಧಿ ಏರಿಕೆ ಪ್ರಸ್ತುತ 21 ದಿನಗಳಿಂದ 25 ದಿನಗಳಿಗೆ ಏರಿಕೆ.
ಕಾಳಸಂತೆಯಲ್ಲಿ ಮಾರಾಟ ಅನಗತ್ಯ ಸಂಗ್ರಹಣೆ ತಪ್ಪಿಸಲು ಈ ಕ್ರಮವನ್ನು ತಗೋತಾ ಇದ್ದಾರೆ. 55 ದಿನಗಳಿಗೊಮ್ಮೆ ಬುಕಿಂಗ್ ಮಾಡ್ತಾ ಇದ್ದವರಿಂದ ತರಾತುರಿ ಬುಕಿಂಗ್, 15 ದಿನಕ್ಕೊಮ್ಮೆ ಬುಕಿಂಗ್ ಆರಂಭಿಸಿದ್ದಾರೆ ಹಲವರು. ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸೋದಕ್ಕೆ ರಿಫೈನರಿಗಳಿಗೆ ಸರ್ಕಾರ ಸೂಚನೆಯನ್ನು ನೀಡಿದೆ. ಭಾರತಕ್ಕೆ ಎಲ್ಪಿಜಿ ಪೂರೈಸೋದಕ್ಕೆ ಹಲವು ದೇಶಗಳು ಕೂಡ ಈಗಾಗಲೇ ಮುಂದಾಗಿವೆ. ಮುಂದೆ ಬಂದಿರುವ ಅಲ್ಜೀರಿಯಾ, ಆಸ್ಟ್ರೇಲಿಯಾ, ಕೆನಡಾ, ನಾರ್ವೆ ಇವರಿಂದ ಬಹಳ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ ಸದ್ಯಕ್ಕೆ. ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ಅವಧಿ ಏರಿಕೆ ಪ್ರಸ್ತುತ 21 ದಿನಗಳಿಂದ 25 ದಿನಗಳಿಗೆ ಏರಿಕೆ. ಕಾಳಸಂತೆಯಲ್ಲಿ ಮಾರಾಟ ಅನಗತ್ಯ ಸಂಗ್ರಹಣೆ ತಪ್ಪಿಸಲು ಈ ಕ್ರಮವನ್ನು ತಗೋತಾ ಇದ್ದಾರೆ. 55 ದಿನಗಳಿಗೊಮ್ಮೆ ಬುಕಿಂಗ್ ಮಾಡ್ತಾ ಇದ್ದವರಿಂದ ತರಾತುರಿ ಬುಕಿಂಗ್, 15 ದಿನಕ್ಕೊಮ್ಮೆ ಬುಕಿಂಗ್ ಆರಂಭಿಸಿದ್ದಾರೆ ಹಲವರು. ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸೋದಕ್ಕೆ ರಿಫೈನರಿಗಳಿಗೆ ಸರ್ಕಾರ ಸೂಚನೆಯನ್ನು ನೀಡಿದೆ. ಭಾರತಕ್ಕೆ ಎಲ್ಪಿಜಿ ಪೂರೈಸೋದಕ್ಕೆ ಹಲವು ದೇಶಗಳು ಕೂಡ ಈಗಾಗಲೇ ಮುಂದಾಗಿವೆ. ಮುಂದೆ ಬಂದಿರುವ ಅಲ್ಜೀರಿಯಾ, ಆಸ್ಟ್ರೇಲಿಯಾ, ಕೆನಡಾ, ನಾರ್ವೆ ಇವರಿಂದ ಬಹಳ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ ಸದ್ಯಕ್ಕೆ. ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ಅವಧಿ ಏರಿಕೆ ಪ್ರಸ್ತುತ 21 ದಿನಗಳಿಂದ 25 ದಿನಗಳಿಗೆ ಏರಿಕೆ. ಕಾಳಸಂತೆಯಲ್ಲಿ ಮಾರಾಟ ಅನಗತ್ಯ ಸಂಗ್ರಹಣೆ ತಪ್ಪಿಸಲು ಈ ಕ್ರಮವನ್ನು ತಗೋತಾ ಇದ್ದಾರೆ. 55 ದಿನಗಳಿಗೊಮ್ಮೆ ಬುಕಿಂಗ್ ಮಾಡ್ತಾ ಇದ್ದವರಿಂದ ತರಾತುರಿ ಬುಕಿಂಗ್, 15 ದಿನಕ್ಕೊಮ್ಮೆ ಬುಕಿಂಗ್ ಆರಂಭಿಸಿದ್ದಾರೆ ಹಲವರು. ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸೋದಕ್ಕೆ ರಿಫೈನರಿಗಳಿಗೆ ಸರ್ಕಾರ ಸೂಚನೆಯನ್ನು ನೀಡಿದೆ. ಭಾರತಕ್ಕೆ ಎಲ್ಪಿಜಿ ಪೂರೈಸೋದಕ್ಕೆ ಹಲವು ದೇಶಗಳು ಕೂಡ ಈಗಾಗಲೇ ಮುಂದಾಗಿವೆ. ಮುಂದೆ ಬಂದಿರುವ ಅಲ್ಜೀರಿಯಾ, ಆಸ್ಟ್ರೇಲಿಯಾ, ಕೆನಡಾ, ನಾರ್ವೆ ಇವರಿಂದ ಬಹಳ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ ಸದ್ಯಕ್ಕೆ. ಎಲ್ಪಿಜಿ ಸಿಲಿಂಡರ್ ಬುಕಿಂಗ್ ಅವಧಿ ಏರಿಕೆ ಪ್ರಸ್ತುತ 21 ದಿನಗಳಿಂದ 25 ದಿನಗಳಿಗೆ ಏರಿಕೆ. ಕಾಳಸಂತೆಯಲ್ಲಿ ಮಾರಾಟ ಅನಗತ್ಯ ಸಂಗ್ರಹಣೆ ತಪ್ಪಿಸಲು ಈ ಕ್ರಮವನ್ನು ತಗೋತಾ ಇದ್ದಾರೆ. 55 ದಿನಗಳಿಗೊಮ್ಮೆ ಬುಕಿಂಗ್ ಮಾಡ್ತಾ ಇದ್ದವರಿಂದ ತರಾತುರಿ ಬುಕಿಂಗ್, 15 ದಿನಕ್ಕೊಮ್ಮೆ ಬುಕಿಂಗ್ ಆರಂಭಿಸಿದ್ದಾರೆ ಹಲವರು. ಎಲ್ಪಿಜಿ ಉತ್ಪಾದನೆ ಹೆಚ್ಚಿಸೋದಕ್ಕೆ ರಿಫೈನರಿಗಳಿಗೆ